ಕೇಂದ್ರ ಸರ್ಕಾರದ ಭಾರತ್ ಉತ್ಪನ್ನಗಳ ಸರಬರಾಜಿನಲ್ಲಿ ವ್ಯತ್ಯಯವಾಗ್ತಾ ಇದೆ. ಗೋಧಿ ಮತ್ತು ಈ ಹೆಸರುಬೇಳೆ ಸರಬರಾಜು ಆಗ್ತಾ ಇಲ್ಲ ಅಂಥೇಳಿ ಜನ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಗೋಧಿ ಮತ್ತು ಹೆಸರುಬೇಳೆ ಸರಬರಾಜು ಮಾಡಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೇಂದ್ರದ ಭಾರತ್ ಉತ್ಪನ್ನಗಳ ಮಾರಾಟದಲ್ಲಿ ವ್ಯತ್ಯಯ. 2 ತಿಂಗಳಿಂದ ಪೂರೈಕೆ ಆಗದ ಗೋಧಿ ಹಿಟ್ಟು, ಹೆಸರು ಬೇಳೆ. ಕೇಂದ್ರ ಸರ್ಕಾರದಿಂದ ಭಾರತ್ ರೈಸ್ ಅಕ್ಕಿ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು. ಅದಾದ ಬಳಿಕ ಗೋಧಿ ಹಿಟ್ಟು, ಹೆಸರು ಬೇಳೆ ವಿತರಣೆ ಮಾಡ್ತಾ ಇದ್ರು. ಆದ್ರೆ ಈಗ ಕಳೆದ 2 ತಿಂಗಳಿಂದ ಭಾರತ್ ಉತ್ಪನ್ನದಡಿ ಕಡಿಮೆ ಬೆಲೆಗೆ ಗೋಧಿ ಹಿಟ್ಟು ಮತ್ತು ಹೆಸರು ಬೇಳೆ ಸರಬರಾಜು ಆಗ್ತಾನೆ ಇಲ್ವಂತೆ. ಕೇಂದ್ರ ಸರ್ಕಾರದ ಭಾರತ್ ಉತ್ಪನ್ನಗಳ ಅಡಿ ಅಕ್ಕಿ, ಗೋಧಿ, ಕಡಲೆಬೇಳೆ ಮತ್ತು ಹೆಸರುಬೇಳೆ ಬರ್ತಾ ಇತ್ತು. ಆದರೆ ಕಳೆದ 1 ತಿಂಗಳಿಂದಲೂ ಕೂಡ ಈಗ ಗೋಧಿ ಮತ್ತು ಹೆಸರುಬೇಳೆ ಬರ್ತಾ ಇಲ್ಲ. ಸಪ್ಲೈ ನಿಂತೋಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈಗಷ್ಟೇ ಇಲ್ಲಿ ಮಾರಾಟ ಆಗ್ತಾ ಇರುವಂಥದ್ದು ಅಕ್ಕಿ ಅಷ್ಟೇ ಮಾರಾಟ ಆಗ್ತಾ ಇದೆ, ಜೊತೆಗೆ ಕಡಲೆಬೇಳೆ ಅಷ್ಟೇ ಮಾರಾಟ ಮಾಡ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. 1 ತಿಂಗಳಿಂದಲೂ ಕೂಡ ಗೋಧಿ ಹಿಟ್ಟು ಸಪ್ಲೈ ಆಗ್ತಾ ಇಲ್ಲ ಮತ್ತು ಹೆಸರುಬೇಳೆ ಕೂಡ ಸಪ್ಲೈ ಆಗ್ತಾ ಇಲ್ಲ. ಇಲ್ಲೇ ಈ ಒಂದು ಮಾರಾಟ ಮಾಡ್ತಕ್ಕಂಥ ಮಾಲೀಕರಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಯಾವೆಲ್ಲ ಐಟಮ್ಗಳು ಸಪ್ಲೈ ಆಗ್ತಿಲ್ಲ ಸರ್? ಸರ್ ಗೋಧಿ ಹಿಟ್ಟು ಮತ್ತು ಹೆಸರು ಬೇಳೆ ಸಪ್ಲೈ ಆಗ್ತಾ ಇಲ್ಲ. ಓಕೆ, ಯಾವಾಗಿಂದ ಸಪ್ಲೈ ಆಗ್ತಾ ಇಲ್ಲ? ಜನ ಕೇಳ್ತಾ ಇದ್ದಾರೆ. ಹೆಸರು ಬೇಳೆ ಬಂದು ನಮ್ಮದು ಇನ್ನೂ ಆಗಿಲ್ಲ. ಅದು ಆ ಗೋಧಿ ಹಿಟ್ಟು ಇನ್ನೂ 1 ತಿಂಗಳಿಂದ ಬರ್ತಾ ಇಲ್ಲ ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಬಾಸು. ಜನ ಬಂದು ಕೇಳ್ಕೊಂಡು ಹೋಗ್ತಿದ್ದಾರಾ? ಹೌದಾ, ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಹೇಗಿದೆ ರೆಸ್ಪಾನ್ಸು? ತುಂಬ ಚೆನ್ನಾಗಿದೆ ಸರ್. ಓಕೆ, ಅಂದರೆ ಏನಂದರೆ ಫಾಸ್ಟ್ ಮೂವಿಂಗ್ ಅಂದರೆ ಇದು ಗೋಧಿ ಹಿಟ್ಟು ಫಾಸ್ಟ್ ಮೂವಿಂಗ್ ಇದೆ, ಅಕ್ಕಿನೂ ಫಾಸ್ಟ್ ಮೂವಿಂಗ್ ಇದೆ. ಈಗ ಅದೇ ಒಂದು ಸ್ವಲ್ಪ ಇದು ಹೆಸರು ಬೇಳೆ ಎಲ್ಲ ತುಂಬ ಜನ ಕೇಳ್ತಾವ್ರೆ, ಬಂದರೆ ಒಳ್ಳೇದಾಗುತ್ತೆ. ಯಾಕಂತೆ ಸಪ್ಲೈ ಕಡಿಮೆ ಆಗಿರೋದೇನಂತೆ? ನಮಗೇನಂದರೆ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳ್ತಾವ್ರೆ. ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ, ಬಟ್ ಇದು ಬರ್ತಾನೆ ಇಲ್ಲ. ಹಂಗಂದ್ರೆ ಇವರು ಟೆಂಡರ್ ತೊಗೊಂಡಿರ್ತಲ್ಲ ಇಷ್ಟು ಟನ್ ಅಂತ, ಅಲ್ಲಿ ಪ್ಯಾಕಿಂಗು ಒಂದು ಸ್ವಲ್ಪ ಇದಾಗಿದೆ ಅಂತ ಹೇಳ್ತಾವೆ. 1 ತಿಂಗಳು ಕಾಲ ಅಂದರೆ ಜನ ಬಂದು ಕೇಳ್ಕೊಂಡು ಹೋಗೋಂಥ ಪರಿಸ್ಥಿತಿಗಳಿರ್ತವೆ. ಹೌದು, ಇದ್ದೇ ಇರುತ್ತೆ. ಎಸ್, ಇದು ಇಲ್ಲಿನ ಭಾರತ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇರುವಂತ ಹೇಳಿರುವಂಥದ್ದು. ಕಳೆದ 1 ತಿಂಗಳಿಂದಲೂ ಕೂಡ ಗೋಧಿ ಬರ್ತಾ ಇಲ್ಲ, ಜೊತೆಗೆ ಹೆಸರುಬೇಳೆ ಕೂಡ ಬರ್ತಾ ಇಲ್ಲ, ಸಪ್ಲೈ ಆಗ್ತಾ ಇಲ್ಲ. ಮುಂದಿನ ವಾರದಲ್ಲಿ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾರೆ. ಇನ್ನು ಸಾರ್ವಜನಿಕರು ಗೋಧಿ ಹಿಟ್ಟು ಬೇಕು ಅಂತ ಬಂದು ಕೇಳಿಕೊಂಡು ಹೋಗ್ತಾ ಇದ್ದಾರೆ. ಕಡಿಮೆ ಬೆಲೆಗೆ ಚೆನ್ನಾಗಿ ಸಿಗುತ್ತೆ. 2 ತಿಂಗಳಿಂದ ಗೋಧಿ ಬರ್ತಿಲ್ಲ, ಗೋಧಿ ಕೊಡಿ, ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಒತ್ತಾಯಿಸ್ತಾ ಇದ್ದಾರೆ. ಬೇಕು ಗೋಧಿ. ಓಕೆ, ಚಪಾತಿ ಮಾಡಬೇಕಲ್ಲ, ಇವಾಗೆಲ್ಲ ಶುಗರ್ BP ಎಲ್ಲ ಇರುತ್ತಲ್ಲ, ಅವ್ರಿಗೆ ಬೇಕೇ ಬೇಕಾಗುತ್ತೆ. ಪರವಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ. ಅಂಗಡಿಗಿಂತ 100% ಸ್ವಲ್ಪ ಪರವಾಗಿಲ್ಲ. ಅಲ್ಲ, ಗೋಧಿ ಸಿಟಿಗೆ ಇಲ್ಲಿ ಸುಮಾರು 4-5 ತಿಂಗಳಿಂದ ಬಂದಿಲ್ಲ. ಅಕ್ಕಿ ಮಾತ್ರ ಬರ್ತಿದೆ ರೆಗ್ಯುಲರ್ಗೆ, ಆದರೆ ಗೋಧಿ ಬರದೇ ಇರೋದ್ರಿಂದ ಗೋಧಿನ ದಯವಿಟ್ಟು ಕಳಿಸ್ಕೊಡಿ. ಆ ಥರ ಜನಗಳಿಗೆ ಸಿಕ್ಕಾಪಟ್ಟೆ ಗೋಧಿ ಸಿಗದೇ ಇರೋದ್ರಿಂದ ಭಾಳ ತೊಂದರೆ ಆಗಿದೆ ಇಲ್ಲಿ. ಗೋಧಿ ನಮಗೆ ಇಂಪಾರ್ಟೆಂಟ್ ಸರ್, ಅದಕ್ಕೆ ಬೇಕು. ನಾನು 4-5 ತಿಂಗಳಿಂದ ಬಂದು ವಾಪಸ್ ಹೋಗ್ತಾ ಇದ್ದೀನಿ. ಓಕೆ, ಹಾಂ, ಬಂದಿಲ್ಲ. ಅಲ್ಲಿ ಪ್ರಕಾಶ್ ನಗರಲ್ಲಿ ಕೇಳಿದ್ರೆ ಅಲ್ಲಿ ಕೊಡ್ತಾ ಇದ್ದಾರೆ, ಬನ್ನಿ ಸರ್ ಅಂತಾರೆ. ನಾವಲ್ಲಿ ಹೋಗೋಕ್ಕಾಗಲ್ಲ. ಒಟ್ಟಾರೆ ಭಾರತ್ ರೈಸ್ ಅಕ್ಕಿ ಹೇಗೆ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತೋ ಅದೇ ಮಾದರಿಯಲ್ಲಿ ಗೋಧಿ ಹಿಟ್ಟು ಮತ್ತು ಹೆಸರು ಬೇಳೆ ಸಿಗ್ತಿತ್ತು. ಜನ ಕೂಡ ಚೆನ್ನಾಗಿ ಕೊಂಡುಕೊಳ್ತಾ ಇದ್ರು. ಆದ್ರೆ ಈಗ ಸರಬರಾಜು ಆಗದೇ ಇರೋದು ಸಮಸ್ಯೆ ಆಗಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.